ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಶಿಫ್ಟ್ ಆಗ್ತಾ ಇದೆ. ಸುದೀರ್ಘವಾಗಿ ಕರ್ನಾಟಕ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದಂತಹ ಸಿದ್ದರಾಮಯ್ಯನವರ ಯುಗ ಆಲ್ಮೋಸ್ಟ್ ಎಂಡ್ ಆಗಿದೆ. ಆಲ್ಮೋಸ್ಟ್ 2004ರಿಂದ 2026ರವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಕರ್ನಾಟಕದ ರಾಜಕಾರಣದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಹೊಂದಿದ್ರು. ಆದರೆ 2026ಕ್ಕೆ ಅದು ಟೋಟಲಿ ಎಂಡ್ ಆಗುವ ಹಂತಕ್ಕೆ ಬಂದಿದೆ. ಸದ್ಯ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡಿದಾರಲ್ಲ, ಈ ಸಂದರ್ಭದಲ್ಲಿ ಬಹುತೇಕರಿಗೆ ಆಶ್ಚರ್ಯ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಸ್ವಭಾವವನ್ನು ನೋಡಿದಂಥ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಈಸಿಯಾಗಿ ಕುರ್ಚಿ ಬಿಡೋದಿಲ್ಲ, ಅವರು ಪಟ್ಟುಗಳನ್ನು ಹಾಕ್ತಾರೆ, ಟಫ್ ನೆಗೋಷಿಯೇಟರ್, ಈ ರೀತಿಯಾಗಿ ಕಾಂಗ್ರೆಸ್ ವಲಯದಲ್ಲೇ ಮಾತುಗಳು ಕೇಳಿಬರ್ತಾ ಇದ್ವು. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕರೆಸ್ಕೊಳ್ಳುತ್ತೆ. ಹೈಕಮಾಂಡ್ಗೂ ಕೂಡ ಸಾಕಷ್ಟು ಭಯ ಇರುತ್ತೆ. ಸಿದ್ದರಾಮಯ್ಯನವರು ಏನು ಮಾಡಿಬಿಡ್ತಾರೋ, ಇವರಿಂದ ಹೇಗೆ ರಾಜೀನಾಮೆಯನ್ನು ಪಡೆದುಕೊಳ್ಳೋದು, ಹೇಗೆ ಅಧಿಕಾರವನ್ನು ಶಿಫ್ಟ್ ಮಾಡೋದು, ಈ ಬಗ್ಗೆ ಹೈಕಮಾಂಡ್ ಕೂಡ ಹೆದರ್ತಾನೆ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆದಿರುತ್ತೆ. ಆದರೆ ಸಿದ್ದರಾಮಯ್ಯ ಸ್ವಲ್ಪನೂ ಕೂಡ ಪ್ರತಿರೋಧ ತೋರೋದೇ ಇಲ್ಲ. ಬಹಳ ಈಸಿಯಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಪಾಲಿಸೋದಕ್ಕೆ ಸಿದ್ದರಾಮಯ್ಯನವರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಿತ್ರರೇ, ಹೊರಗಡೆಯಿಂದ ನೋಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ. ಏನ್ರಿ ಇಷ್ಟು ಈಸಿಯಾಗಿ ಅಧಿಕಾರವನ್ನು ತ್ಯಾಗ ಮಾಡ್ತಾರಲ್ಲ, ಎಲ್ಲರಿಗೂ ಇದು ಸಾಧ್ಯ ಆಗುತ್ತಾ, ತುಂಬ ಗ್ರೇಟ್ ಮನುಷ್ಯ ಅಂತ ಅನಿಸುತ್ತೆ. ಆದರೆ ರಾಜಕೀಯ ಪಡಸಾಲೆಯಲ್ಲಿ ಬೇರೆಯದೇ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ದ್ರೋಹ ಮಾಡಬಹುದಾ? ನಾವು ಇಷ್ಟು ವರ್ಷಗಳ ಕಾಲ ಅವರನ್ನು ಬೆಂಬಲಿಸಿ ಅವರ ಸ್ಟ್ರೆಂತ್ಗೆ ನಾವೇ ಕಾರಣ ಆಗಿದ್ವಿ. ಆದರೆ ಈಗ ನಮ್ಮ ಬಗ್ಗೆ ಸಿದ್ದರಾಮಯ್ಯನವರು ಯೋಚಿಸದೆ ಅಧಿಕಾರವನ್ನು ತ್ಯಾಗ ಮಾಡ್ತಾ ಇದ್ದಾರಲ್ಲ, ಹೀಗಂತ ಸಿದ್ದು ಆಪ್ತ ವಲಯದಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಉದ್ಭವಿಸಿದೆ. ಈ ಸಂದರ್ಭದಲ್ಲಿ ಬಹುತೇಕರು ಯಡಿಯೂರಪ್ಪನವರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ಈ ಪರಿಯಾಗಿ ಹೈಕಮಾಂಡ್ಗೆ ಸರೆಂಡರ್ ಆಗಿರೋದಿದೆಯಲ್ಲ, ಇದು ಪಕ್ಷದಲ್ಲಿ ಅವರನ್ನು ಇಷ್ಟು ವರ್ಷಗಳ ಕಾಲ ಬೆಂಬಲಿಸಿದವರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ, ಅವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ಬೆಳವಣಿಗೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕರ್ನಾಟಕದ ಬಿಜೆಪಿಯಲ್ಲಿ ಇವತ್ತು ಯಡಿಯೂರಪ್ಪನವರು ಏನೂ ಅಲ್ಲ. ಇನ್ನು ಮುಂದೆ ಯಾವತ್ತೋ ಯಡಿಯೂರಪ್ಪನವರು ಚುನಾವಣೆಯನ್ನು ಎದುರಿಸ್ತಾರೆ, ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಇಂತಹ ಯಾವ ಸಾಧ್ಯತೆಗಳೂ ಕೂಡ ಇಲ್ಲ. ಅವರು ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗಂತ ಇವತ್ತೂ ಕೂಡ ಕರ್ನಾಟಕ ಬಿಜೆಪಿಯಲ್ಲಿ ಪವರ್ ಹೌಸ್ ಯಾವುದು? ಯಡಿಯೂರಪ್ಪನವರೇ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಿಗೆ ಬಂದರೂ ಕೂಡ ಮೊದಲಿಗೆ ಹೋಗುವಂತಹದ್ದು ಯಡಿಯೂರಪ್ಪನವರ ಮನೆಗೆ. ಹಾಗಂತ ಯಡಿಯೂರಪ್ಪನವರ ಮೇಲೆ ಬಿಜೆಪಿ ನಾಯಕರಿಗೆ ಪ್ರೀತಿ ಇದೆ ಅಂತ ಅಂದುಕೊಳ್ಬೇಡಿ. ಯಡಿಯೂರಪ್ಪನ ಮೇಲೆ ಏನು ಪ್ರೀತಿ ಇರೋದಿಲ್ಲ, ಅವರ ಹಿಂದೆ ಇರುವಂತಹ ವೋಟ್ ಬ್ಯಾಂಕ್ ಮೇಲೆ ಪ್ರೇಮ ಇರುತ್ತಷ್ಟೇ. ಮಿತ್ರರೇ, ಯಡಿಯೂರಪ್ಪನವರು 2021ರಲ್ಲೇ ಕಳೆದು ಹೋಗ್ಬಿಡಬಹುದಿತ್ತು. ಒಬ್ಬ ವಿಶ್ರಾಂತ ಎಕ್ಸ್ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಉಳಿದುಕೊಳ್ಳಬಹುದಿತ್ತು. SM ಕೃಷ್ಣ ಇದ್ರಲ್ಲ ಆ ರೀತಿಯಾಗಿ, ಅಥವಾ ಇವತ್ತು ವೀರಪ್ಪ ಮೊಯ್ಲಿ ಇದ್ದಾರಲ್ಲ ಆ ರೀತಿಯಾಗಿ. ಆದರೆ ಯಡಿಯೂರಪ್ಪನವರು ಹಾಗಾಗಲಿಲ್ಲ. ಯಾಕೆ ಅಂತಂದ್ರೆ ತನ್ನ ಬಳಿ ಇದ್ದಂತಹ ಪವರ್ ಇತ್ತಲ್ಲ, ಅದನ್ನು ಹಾಗೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಯಾರೆಲ್ಲ ತನ್ನನ್ನು ನಂಬಿಕೊಂಡಿದ್ರು, ತಾನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ತನಗೆ ಬೆಂಬಲ ಕೊಟ್ಟಿದ್ರು, ಅವರಿಗೆ ಅದೇ ರೀತಿಯಾಗಿ ಬೆನ್ನಿಗೆ ನಿಂತ್ಕೊಂಡ್ರು. ಅಧಿಕಾರ ಹೋಗ್ತಿದ್ದ ಹಾಗೆ ಪಕ್ಷದ ಮೇಲಿನ ಕಂಟ್ರೋಲ್ ಅನ್ನು ಬಿಟ್ಟು ಕೊಟ್ಟಿಲ್ಲ. ಮಿತ್ರರೇ, ಅದು ಸರಿನಾ ತಪ್ಪಾ ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ರಾಜಕಾರಣಿಗಳಿಗೆ ಅದೇ ಸರಿ. ನಿಮಗೆ ಯಾರು ಜೈಕಾರ ಹಾಕ್ತಾ ಇರ್ತಾರೋ ಅವರ ಬೆನ್ನಿಗೆ ನಿಂತ್ಕೊಳ್ಳುವಂತಹದ್ದೇ ರಾಜಕೀಯದ ಯಶಸ್ಸಿನ ಗುಟ್ಟು. ಯಾರು ಅದನ್ನ ಮಾಡೋದಿಲ್ವೋ ಅವರು ರಾಜಕೀಯದಲ್ಲಿ ಕಳೆದು ಹೋಗ್ಬಿಡ್ತಾರೆ. ಈಗ ಕರ್ನಾಟಕದ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಹೇಗೆ ಪವರ್ ಹೌಸ್ ಆಗಿದ್ರೋ ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಯಡಿಯೂರಪ್ಪನವರಿಗಿಂತಲೂ ಕೂಡ ಪವರ್ಫುಲ್. ಯಾಕೆ ಹಾಗೆ ಹೇಳಿದೆ ಅಂತಂದ್ರೆ, ನಾನಿಲ್ಲಿ ಕಂಪೇರ್ ಮಾಡುವಂತಹದ್ದು ಉದ್ದೇಶ ಅಲ್ಲ. ಯಡಿಯೂರಪ್ಪನವರಿಗೆ ದೊಡ್ಡ ಪ್ರಾಬ್ಲಮ್ ಏನು? ಇವತ್ತು ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬಿಜೆಪಿ ಹೈಕಮಾಂಡ್ಗೂ ಕಾಂಗ್ರೆಸ್ ಹೈಕಮಾಂಡ್ಗೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಸೆಡ್ಡು ಹೊಡಿತಾರೆ, ಪಕ್ಷ ಒಡೆದು ಹೋಗುತ್ತೆ, ಕರ್ನಾಟಕದ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಅಂತಂದ್ರೆ ಕೇಂದ್ರದ ಹೈಕಮಾಂಡ್ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನೂ 5 ವರ್ಷ ಕಾಯೋದಕ್ಕೂ ಬಿಜೆಪಿಗೇನು ಪ್ರಾಬ್ಲಮ್ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಬಿಜೆಪಿ ಇರುವಂತಹ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಕರ್ನಾಟಕ ಬಿಜೆಪಿಯ ಒಂದು ಹಂತದ ಕಂಟ್ರೋಲ್ ಅನ್ನ ತನ್ನ ಬಳಿಯಲ್ಲೇ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದೇ ಆದರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಅನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬಹುದಾಗಿತ್ತು. ಸಿದ್ದರಾಮಯ್ಯನವರು ಸೆಡ್ ಹೊಡಿತಾರೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಬಾಗಿಲಿಗೆ ಬರ್ತಾ ಇತ್ತು. ಸಿದ್ದರಾಮಯ್ಯನವರನ್ನ ಎದುರು ಹಾಕೊಂಡು ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿಯವರಾಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಅಥವಾ 3 ಜನ ಒಟ್ಟಿಗೆ ಬಂದರೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಹಿಂದೆ ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ರನ್ನ ಸಿಎಂ ಸ್ಥಾನದಿಂದ ಏರ್ಪೋರ್ಟ್ ನಲ್ಲೇ ಕೆಳಗಿಳಿಸಿದ್ರು, ಮಾಧ್ಯಮದ ಮುಂದೆ ಘೋಷಣೆ ಮಾಡಿ ಅವರನ್ನ ಕೆಳಗಿಳಿಸಿದ್ರು ಅನ್ನುವಂತಹ ಇತಿಹಾಸ ಇದೆ. ಮಿತ್ರರೇ, ಅವತ್ತಿನ ಕಾಂಗ್ರೆಸ್ಸೇ ಬೇರೆ, ಇವತ್ತಿನ ಕಾಂಗ್ರೆಸ್ಸೇ ಬೇರೆ. ಇವತ್ತು ಏರ್ಪೋರ್ಟ್ ನಲ್ಲಿ ಇಳಿಸೋದಲ್ಲ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೆ ಬರಬೇಕಾಗಿತ್ತು. ಅಷ್ಟು ಸ್ಟ್ರೆಂತ್ ಸಿದ್ದರಾಮಯ್ಯನ ಬಳಿಯಲ್ಲಿತ್ತು. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಯಾರೇ ಕೇಳಿದ್ರು ಕೂಡ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಅವರ ಬಳಿಯಲ್ಲಿ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಹೀಗೆ ಸಾಕಷ್ಟಿದೆ. ಅವರು ಪಟ್ಟುಗಳ
ಹೆಸರುಗಳನ್ನು ಹಾಕ್ತಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಸುಲಭಕ್ಕಂತೂ ಬಿಡೋದಿಲ್ಲ ಅಂತ ಕಾಂಗ್ರೆಸ್ನ ಶಾಸಕರುಗಳೇ ಹೇಳ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಮಾಡಿದ್ದೇನು? ಹೈಕಮಾಂಡ್ ಮುಂದೆ ಮಂಜಿನ ಪರ್ವತ ಕರಗಿ ಹೋದಂತೆ ಕರಗಿ ಹೋಗ್ಬಿಟ್ರು. ಮಿತ್ರರೇ, ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ಹೈಕಮಾಂಡ್ಗೆ ಅವರು ತೋರ್ತಾ ಇರುವಂತಹ ನಿಷ್ಠೆ. ನೀವೆಷ್ಟೇ ಪವರ್ಫುಲ್ ಇದ್ರೂ ಕೂಡ ನಿಷ್ಠೆ ತೋರಿಸುವಂತಹದ್ದು ಮುಖ್ಯ. ಪಕ್ಷಕ್ಕೂ ನಿಷ್ಠರಾಗಿರಬೇಕು, ಹೈಕಮಾಂಡ್ಗೂ ಕೂಡ ನಿಷ್ಠರಾಗಿರಬೇಕು. ಇಲ್ಲಿ ಸಿದ್ದರಾಮಯ್ಯನವರು ಮಾಡ್ತಿರುವ ತಪ್ಪೇನು ಗೊತ್ತಾ? ಇಷ್ಟು ದಿನ ಅವರನ್ನ ನಂಬಿಕೊಂಡಿದ್ರಲ್ಲ ಪಕ್ಷದಲ್ಲಿ ಅನೇಕ ನಾಯಕರು, ಸಿದ್ದರಾಮಯ್ಯನೇ ನಮಗೆ ಹೈಕಮಾಂಡ್ ಅಂತ ಭಾವಿಸಿದ್ರು. ಅವರು ಯಾವತ್ತೂ ಕೂಡ ಹೈಕಮಾಂಡ್ ಬಾಗಿಲಿಗೆ ಹೋಗೇ ಇರಲಿಲ್ಲ. ಮುಂದೆ ಏನೇ ಆದ್ರೂ ಕೂಡ ಸಿದ್ದರಾಮಯ್ಯನವರೇ ನಮ್ಮ ಹಿತ ಕಾಯ್ತಾರೆ ಅಂತ ಅವರು ಭಾವಿಸಿದ್ರು. ಆದರೆ ಸಿದ್ದರಾಮಯ್ಯನವರು ಮಾಡಿದ್ದೇನು ಗೊತ್ತಾ? ಆ ರೀತಿಯಾಗಿ ತನ್ನನ್ನೇ ನಂಬಿ ತನಗೆ ಬೆಂಬಲ ಕೊಡ್ತಾ ಇದ್ದಂತಹ ರಾಜಕಾರಣಿಗಳನ್ನ ನಡುನೀರಿನಲ್ಲೇ ಕೈ ಬಿಟ್ಟಿದ್ದಾರೆ. ಈಗ ಮಿತ್ರರೇ, ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾಕಾಲಕ್ಕೆ ಬಂದಾಗಿದೆ. ಅವರಿಗಿನ್ನೇನೋ ದೊಡ್ಡ ಹುದ್ದೆಗಳು ಸಿಗುವಂಥ ಸಾಧ್ಯತೆಗಳಿಲ್ಲ. ಕೇಂದ್ರದಲ್ಲೇನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇದ್ದರೆ ಸಿಗಬಹುದೇನೋ, ಇಲ್ವೇ ಇಲ್ಲ ಅಂತ ಶರ ಬರೆಯೋದಿಲ್ಲ. ಆದರೆ 99% ಕಷ್ಟ ಇದೆ. ಇದೇ ರೀತಿಯಾಗಿ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಅನೇಕರ ರಾಜಕೀಯ ಭವಿಷ್ಯವೂ ಕೂಡ ಟೋಟಲಿ ಎಂಡ್ ಆಗ್ತಾ ಇದೆ. ಕಾರಣ ಯಾರು ಕೇಳಿದ್ರೆ ಸಿದ್ದರಾಮಯ್ಯನವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೀವೇ ಗಮನಿಸಿ, ಪರಮೇಶ್ವರ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಎಂ.ಬಿ. ಪಾಟೀಲ್ ಇರಬಹುದು, ಅಥವಾ ಎಚ್.ಸಿ. ಮಹದೇವಪ್ಪ ಇರಬಹುದು. ಇವ್ರ್ಯಾರೂ ಕೂಡ ನೇರವಾಗಿ ಹೋಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರಲಿಲ್ಲ, ಅಥವಾ ಸೋನಿಯಾ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿರಲಿಲ್ಲ. ಅವರು ಭೇಟಿ ಆಗ್ತಾ ಇದ್ದಿದ್ದು, ಪ್ರತಿನಿತ್ಯ ಬೆಂಬಲಿಸ್ತಾ ಇದ್ದಿದ್ದು ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಎಲ್ಲರೂ ಬೆಂಬಲ ಕೊಡ್ತಾ ಇದ್ರು. ಒಂದು ವೇಳೆ ಅವರೇನಾದ್ರೂ ಅಧಿಕಾರದಿಂದ ಇಳಿಯೋದಾದ್ರೆ ನಮಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅವರು ಭಾವಿಸಿದ್ರು. ಆದರೆ ಸಿದ್ದರಾಮಯ್ಯನವರು ಒಂದು ಕರಟಸಿಗೋಸ್ಕರವಾದ್ರೂ ಕೂಡ ಇವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದೇ ಆದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು. ಉದಾಹರಣೆಗೆ, ಅವರು ಅಧಿಕಾರದಿಂದ ಇಳಿಯೋದಕ್ಕೆ ಒಪ್ಕೊಂಡ್ರಪ್ಪ. ರಾಹುಲ್ ಗಾಂಧಿ ಹೇಳ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ನಾನು ಪದತ್ಯಾಗ ಮಾಡ್ತೀನಿ ಅಂತ ಒಪ್ಪಿಗೆ ಸೂಚಿಸಿದ್ರು ಅಂತಲೇ ಅಂದುಕೊಳ್ಳಿ. ಅನಂತರದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಬಹುದಿತ್ತು? ನನ್ನ ಬೆಂಬಲಿಗರಿಗೆ ಪಟ್ಟ ಕಟ್ಟಬೇಕು, ಅಥವಾ ನಾನು ನಂಬಿಕೊಂಡಂತಹ ಸಮಾಜವಾದ ಸಿದ್ಧಾಂತ ಏನಿದೆ ಅದಕ್ಕನುಗುಣವಾಗಿ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಪಟ್ಟಿಡಿಬಹುದಿತ್ತು. ಕರ್ನಾಟಕದಲ್ಲಿ ಇದುವರೆಗೂ ಕೂಡ ದಲಿತ ಮುಖ್ಯಮಂತ್ರಿ ಆಗಿಲ್ಲ, ನನ್ನನ್ನು ಬಹಳ ಕಾಲದಿಂದಲೂ ಕೂಡ ಅಹಿಂದ ವರ್ಗ ಬೆಂಬಲಿಸಿದೆ, ಹೀಗಾಗಿ ನಾನು ಒಬ್ಬ ದಲಿತ ಮುಖ್ಯಮಂತ್ರಿಗೆ ಬೆಂಬಲ ಕೊಡ್ತೀನಿ, ಹೀಗಂತ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತರಬಹುದಿತ್ತು. ಇಲ್ಲಿ ನಾನು ಸಿದ್ದರಾಮಯ್ಯನವರ ಅಭಿಮಾನಿಯೂ ಅಲ್ಲ, ಡಿ.ಕೆ.ಶಿ. ಅವರ ವಿರೋಧಿಯೂ ಕೂಡ ಅಲ್ಲ. ಆದ್ರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳಾಗ್ತಾರೆ, ರಾಜಕಾರಣ ಯಾವ ಹಂತಕ್ಕೆ ಹೋಗಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಕೈ ಚೆಲ್ಲಿದ್ರು ಅಂತಂದ್ರೆ, ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದು ಮಾತ್ರ ಅಲ್ಲ, ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಉದ್ದೇಶದೊಂದಿಗೆ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಯಾಗಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಅವರಿಗೆ ನನ್ನ ಪೂರ್ಣ ಸಹಕಾರ ಇದೆ ಅಂತ ಘೋಷಣೆಯನ್ನ ಕೂಡ ಮಾಡಿಬಿಟ್ರು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಅನೇಕ ಸಚಿವರುಗಳಿಗೆ ಭ್ರಮನಿರಸನ ಆಯಿತು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಣ್ಣ ತಡೆ ಒಡ್ಡೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಹೋಗಿಲ್ಲ. ಅಂದ್ರೆ ಇಷ್ಟು ದಿನಗಳ ಕಾಲ ಇವರೆಲ್ಲರ ಬೆಂಬಲವನ್ನ ಗಿಟ್ಟಿಸುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನೇನು ಭರವಸೆಗಳನ್ನ ಕೊಟ್ಟಿದ್ರೋ ಅದೆಲ್ಲವೂ ಕೂಡ ಕೇವಲ ಸ್ವಾರ್ಥಕ್ಕೋಸ್ಕರವಾಗಿ, ತಾನು ಅಧಿಕಾರದಲ್ಲಿ ಉಳಿದುಕೊಳ್ಳೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಹೀಗೆ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಈ ನಡೆಯನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ ಅವರು ಕರೆಕ್ಟ್ ಇರಬಹುದು, ಪಕ್ಷ ನಿಷ್ಠೆಯನ್ನ ತೋರಿಸ್ತಾ ಇರಬಹುದು, ಆದ್ರೆ ನಂಬಿದವರ ಕತೆ ಏನು? ಮಿತ್ರರೇ, 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲ್ಲ, ಆಗ ಯಾರ್ಯಾರಿಗೆ ಅಧಿಕಾರ ತಪ್ಪಿತು? ಒಂದು ಖರ್ಗೆ ಅವರಿಗೆ ಅಧಿಕಾರ ತಪ್ಪುತ್ತೆ, ಇನ್ನೊಂದು ಕಡೆಯಲ್ಲಿ ಪರಮೇಶ್ವರ್ ಅವರನ್ನು ಕೂಡ ಸಿದ್ದರಾಮಯ್ಯನವರು ಸೈಡ್ ಲೈನ್ ಮಾಡ್ತಾರೆ. ಅಹಿಂದ ರಾಜಕಾರಣ ಮಾಡಿಯೇ ರಾಜಕೀಯದಲ್ಲಿ ಯಶಸ್ಸು ಗಳಿಸಿದಂತಹ ಸಿದ್ದರಾಮಯ್ಯನವರು ಇಬ್ಬರು ದಲಿತ ನಾಯಕರನ್ನ ಬದಿಗೆ ಸರಿಸ್ತಾರೆ. ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಇದು ಯಾವುದು ಮ್ಯಾಟರ್ ಆಗೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು, ಹೀಗಾಗಿ 2013ರಲ್ಲಿ ಅದನ್ನು ಒಪ್ಕೊಳ್ಬಹುದು. ಪುನಃ 2023ರಲ್ಲಿ ಮತ್ತೊಂದು ಅವಕಾಶ ಸಿಗುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಈಗ 2026ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ತಾನೇನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅವರಿಗೆ ಆಕಾಂಕ್ಷೆ ಇಲ್ಲ, ಅಥವಾ ಆಕಾಂಕ್ಷೆ ಇದ್ರೂ ಕೂಡ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರ ಸಿದ್ದರಾಮಯ್ಯನವರಿಗೆ ಮನದಟ್ಟಾಗಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಾನು ನಂಬಿಕೊಂಡಂತಹ ಸಿದ್ಧಾಂತಕ್ಕೆ ಸ್ವಲ್ಪನಾದ್ರೂ ಜೋತು ಬೀಳಬಹುದಿತ್ತಲ್ವಾ? ಹೈಕಮಾಂಡ್ ಮುಂದೆ ಪಟ್ಟು ಹಾಕಿ ಪರಮೇಶ್ವರ ಹೆಸರನ್ನ ಪ್ರಸ್ತಾಪ ಮಾಡಬಹುದಿತ್ತಲ್ವಾ? ಸಿದ್ದರಾಮಯ್ಯ ಇಷ್ಟೆಲ್ಲ ಪವರ್ಫುಲ್ ಲೀಡರ್ ಅಂತ ಅನಿಸಿಕೊಂಡಿದ್ದೆ ಈ ಎಲ್ಲಾ ಶಾಸಕರು ಮತ್ತು ಸಚಿವರ ಬೆಂಬಲದ ಕಾರಣದಿಂದಾಗಿ. ಡಿ.ಕೆ. ಶಿವಕುಮಾರ್ಗೆ ಆ ಬೆಂಬಲ ಇರಲಿಲ್ಲ. ಅವರೊಬ್ಬ ಉತ್ತಮ ಸಂಘಟಕ, ಮನಿ ಪವರ್ ಇದೆ, ಮಜಲ್ ಪವರ್ ಇದೆ, ಕೇಂದ್ರದ ಹೈಕಮಾಂಡ್ ವಲಯದಲ್ಲಿ ಒಳ್ಳೆ ಹೆಸರಿದೆ. ಇಷ್ಟು ಬಿಟ್ರೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇರಲಿಲ್ಲ. ಅದಿದ್ದು ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಪ್ರಶ್ನಾತೀತ ನಾಯಕ ಅಂತ ಗುರುತಿಸಲಾಗ್ತಾ ಇತ್ತು. ಈಗ ಅವರು ಅಧಿಕಾರ ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ತನಗೆ ಇಷ್ಟು ದಿನ ಸ್ಟ್ರೆಂತ್ ಕೊಟ್ಟಂತಹ ನಾಯಕರ ಪರವಾಗಿ ಧ್ವನಿ ಎತ್ತಬೇಕೋ ಬೇಡವೋ?
ನಾನು ಯಾಕೆ ಇಷ್ಟು ಇದನ್ನು ವಿವರಿಸಿದೆ ಅಂತಂದ್ರೆ, ಇವತ್ತಿನ ಸಿದ್ದರಾಮಯ್ಯನವರನ್ನ ಕಂಡು ಅವರ ಬೆಂಬಲಿಗರಿಗೆ ಭ್ರಮನಿರಸನ ಆಗಿದೆ. ದೆಹಲಿಗೆ ಹೋಗಿ ಬಂದ ಬಳಿಕ ಸಿದ್ದರಾಮಯ್ಯ ಕೈಗೊಳ್ಳುತ್ತಾ ಇರುವಂತಹ ಪ್ರತಿ ನಿರ್ಧಾರಗಳು ಕೂಡ ಅವರ ಬೆಂಬಲಿಗರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಕೆ.ಸಿ. ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ನೀವು ದೆಹಲಿಗೆ ಬನ್ನಿ ಅಂತ ಹೇಳುತ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು, ಎಲ್ಲಾ ತನ್ನ ಬೆಂಬಲಿಗ ಸಚಿವರನ್ನ ಕರ್ಕೊಂಡೇ ದೆಹಲಿಗೆ ಹೋಗ್ಬಿಟ್ರು. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡುವಂತಹ ಉದ್ದೇಶ ಸಿದ್ದರಾಮಯ್ಯನವರಿಗಿತ್ತು. ಆದ್ರೆ ಯಾವಾಗ ತನ್ನ ಅಧಿಕಾರ ಉಳಿಯೋದಿಲ್ಲ ಅಂತ ಗೊತ್ತಾಯ್ತು, ಸಿದ್ದರಾಮಯ್ಯನವರು ಎಲ್ಲರನ್ನೂ ಕೈ ಬಿಟ್ಟಿದ್ದಾರೆ. ಈಗ ಕೇವಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದಾರಷ್ಟೇ. ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಭಾವುಕವಾಗಿ ಸಿದ್ದರಾಮಯ್ಯನವರಿಗೆ ನಮಸ್ಕಾರ ಮಾಡಿದ್ರು. ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಿದ್ದಲ್ಲದೆ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರ ಹಾದಿ ಕಂಪ್ಲೀಟ್ ಸಲೀಸಾಯಿತು. ಇದರಿಂದ ರಾಜಕೀಯ ಪರಿಣಾಮ ಏನಾಗುತ್ತೆ ಅಂತಂದ್ರೆ, ಮುಂದಿನ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರು ಇಷ್ಟೇ ನಿರ್ಲಿಪ್ತವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡಿದ್ದೆ ಆದ್ರೆ ಕ್ಯಾಬಿನೆಟ್ ರಚನೆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರಿಗೆ ಬಹಳ ನಿರಾಸೆ ಕಾದಿರುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಈಗಿರುವ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿಬಿಡುತ್ತೆ. ಅದಕ್ಕೆ ಯಾವುದೇ ಪವರ್ ಇರೋದಿಲ್ಲ. ಎಲ್ಲಾ ಸಚಿವರು ಕೂಡ ಮಾಜಿ ಆಗ್ತಾರೆ. ಪುನಃ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರು ಮಂತ್ರಿಮಂಡಲವನ್ನ ರಚನೆ ಮಾಡಬೇಕು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ, ತನಗೆ ಬೇಕಾದಂತಹ ಮಂತ್ರಿಮಂಡಲವನ್ನ ರಚನೆ ಮಾಡ್ತಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರಂತೆ. ನಾವು 2028ರಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ನಾವೊಂದು ಆಕ್ಟಿವ್ ಕ್ಯಾಬಿನೆಟ್ ಅನ್ನು ರಚನೆ ಮಾಡಬೇಕು, ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಕೆಲಸ ಮಾಡುವಂತಹ ಸಚಿವರಿಗೆ ಆದ್ಯತೆ ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಈಗಾಗಲೇ ಹೇಳಿದಾರಂತೆ. ಅದಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ನಾವು ಜನರೇಷನ್ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿರೋದು. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಸಿದ್ದರಾಮಯ್ಯನವರ ರಾಜೀನಾಮೆಯ ಕಾರಣದಿಂದಾಗಿ ಕೇವಲ ಅವರ ರಾಜಕೀಯ ಮಾತ್ರ ಎಂಡ್ ಆಗ್ತಾ ಇಲ್ಲ, ಜೊತೆಗೆ ಬಹುತೇಕ ಸೀನಿಯರ್ ಮಂತ್ರಿಗಳ ರಾಜಕೀಯವೂ ಕೂಡ ಎಂಡ್ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ಗೆ ಒಮ್ಮೆ ಅಧಿಕಾರ ಸಿಕ್ಕಿದ್ದೆ ಆದ್ರೆ ಅವರು ಬುಲ್ಡೋಸ್ ಮಾಡುವಂತಹ ಮನಸ್ಥಿತಿ ಅವರು ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ತನ್ನ ಪಕ್ಕದಲ್ಲಿ ಬೆಳೆಸೋದೇ ಇಲ್ಲ. ಜಿ ಹುಜೂರ್ ಅನ್ನುವಂಥವರಿಗೆ ಮಾತ್ರ ಅವಕಾಶಗಳಿರ್ತವೆ. ಅವರು ತನ್ನ ಅಪೋನೆಂಟ್ಗಳನ್ನು ಮಣಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ಅನೇಕ ಉದಾಹರಣೆಗಳಿದ್ದಾವೆ. ರಮೇಶ್ ಜಾರಕಿಹೊಳಿಗೆ ಏನಾಯ್ತು, ಕೆ.ಎಸ್. ಈಶ್ವರಪ್ಪನವರಿಗೇನಾಯ್ತು, ಇತ್ತೀಚೆಗೆ ಕೆ.ಎನ್. ರಾಜಣ್ಣ ಅವರದೇ ಪಕ್ಷದ ನಾಯಕ ಅವರಿಗೇನಾಯ್ತು. ಇದೆಲ್ಲದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರದ್ದು? ಈಗ ಅಂತಹ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಕೇವಲ 64 ವರ್ಷ. ಸುದೀರ್ಘವಾಗಿ 10ರಿಂದ 15 ವರ್ಷ ರಾಜಕಾರಣ ಮಾಡುವಂತಹ ಕನಸಿಟ್ಕೊಂಡಿದ್ದಾರೆ. ಹೀಗಾಗಿ ಬಹುತೇಕರನ್ನ ಅವರು ಸೈಡ್ ಲೈನ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ 75 ವರ್ಷಗಳಾಗಿರುವಂತಹ ಪರಮೇಶ್ವರ್ ಇನ್ಮುಂದೆ ಸಿಎಂ ಆಗ್ತೀನಿ ಎನ್ನುವಂತಹ ಕನಸನ್ನ ಬಿಟ್ಟು ಬಿಡಬೇಕು. ಸತೀಶ್ ಜಾರಕಿಹೊಳಿ ನಾನು 2028 ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕ್ಲೈಮ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆಯನ್ನು ಎದುರಿಸಿದ್ದೆ ಆದ್ರೆ, ಒಂದು ವೇಳೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅವರೇ ಕಂಟಿನ್ಯೂ ಆಗ್ತಾರೆ ಹೊರತು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಇಡೀ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಗ್ರಿಪ್ ಇತ್ತು. ಅವರು ಮನಸ್ಸು ಮಾಡಿದ್ದೆ ಆದರೆ ಪಕ್ಷದಲ್ಲಿ ಇನ್ನಷ್ಟು ಕಾಲ ತನ್ನ ಹಿಡಿತವನ್ನು ಉಳಿಸಿಕೊಳ್ಳಬಹುದಾಗಿತ್ತು, ತನ್ನ ಬೆಂಬಲಿಗರ ಹಿತ ಕಾಯಬಹುದಾಗಿತ್ತು. ಆದರೆ ಅದೆಲ್ಲವುದನ್ನು ಸಿದ್ದರಾಮಯ್ಯನವರು ತ್ಯಾಗ ಮಾಡಿದ್ದಾರೆ. ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ನಿರ್ಲಿಪ್ತವಾಗಿ ಉಳಿದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಅಪ್ರಸ್ತುತ ಆಗಿಬಿಡ್ತಾರೆ. ಮಿತ್ರರೇ, ಇದು ಪೂರ್ಣ ರಾಜಕೀಯ ವಿಶ್ಲೇಷಣೆ ಅಷ್ಟೇ. ಇಲ್ಲಿ ನಾನು ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಕೂಡ ಇಲ್ಲ. ಬಹುತೇಕರು ನೀನು ಡಿ.ಕೆ. ಶಿವಕುಮಾರ್ ವಿರೋಧಿ ಅಂತ ಪಟ್ಟ ಕಟ್ತಾರೆ. ನನಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಒಂದು ಹೇಳ್ತೀನಿ, ನನಗೆ ಡಿ.ಕೆ. ಶಿವಕುಮಾರ್ ಮೇಲೆ ಒಲವೂ ಇಲ್ಲ, ದ್ವೇಷವೂ ಇಲ್ಲ. ಹಾಗೆ ಸಿದ್ದರಾಮಯ್ಯ ಕೂಡ ಅಷ್ಟೇ. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ, ನಾನು ಕರ್ನಾಟಕದ ಯಾವ ರಾಜಕಾರಣಿಯ ಅಭಿಮಾನಿಯೂ ಕೂಡ ಅಲ್ಲ. ಅದೇನೇ ಇರಲಿ, ಮುಂದೆ ಸಿದ್ದರಾಮಯ್ಯನವರು ಏನು ನಿರ್ಧಾರ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರವನ್ನು ಯಾವ ರೀತಿಯಾಗಿ ರಚನೆ ಮಾಡ್ತಾರೆ, ಅವರು ಕೈಗೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಮುಂದಿನ ಕೆಲ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.